ಲಕ್ಷ್ಮೀಶ್ವರದಲ್ಲಿ ನೆಲೆಸಿರುವ ದೇವನೇ, ಲಕ್ಷ್ಮೀಶ್ವರದಲ್ಲಿ ನೆಲೆಸಿರುವ ದೇವನೇ, ಮಾಂಚಿಕ ವರದನೆ ಭವ್ಯನೇ, ಮಾಂಚಿಕ ವರದನೆ ಭವ್ಯನೇ, ಸೌರಾಷ್ಟ್ರದಿಂದ ಬಂದವನೇ, ಸೌರಾಷ್ಟ್ರದಿಂದ ಬಂದವನೇ, ಸೋಮೇಶ್ವರನೇ ಶಶಿಧರನೇ, ಸೋಮೇಶ್ವರನೇ ಶಶಿಧರನೇ, ಲಕ್ಷ್ಮೀಶ್ವರದಲ್ಲಿ ನೆಲೆಸಿರುವ ದೇವನೇ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾಚ ಮೃತ್ಯುರ್ಮೋಕ್ಷಯಮಾಮೃತ. ನಮಸ್ಕಾರ, ನಾನು ಕಮಲಾಕ್ಷಿ ಮೇಟಿ. ನಾನು ಶ್ರಾವ್ಯ ಹಿರೇಮಠ್. ನಾವು ವಿದ್ಯಾಪೀಠ ಪಾಠಶಾಲೆಯಲ್ಲಿ 10ನೇ ತರಗತಿಯನ್ನು ಓದುತ್ತಿದ್ದೇವೆ. ಇಂದು ನಾವು ಲಕ್ಷ್ಮೀಶ್ವರದ ಪ್ರಸಿದ್ಧ ದೇವಾಲಯವಾದ ಸೋಮೇಶ್ವರ ದೇವಾಲಯದ ಕುರಿತು ಒಂದೆರಡು ಮಾತನಾಡಲು ಇಚ್ಛೆಪಡುತ್ತೇವೆ. ಲಕ್ಷ್ಮೀಶ್ವರ ಒಂದು ಕೃಷಿ ಪಟ್ಟಣ. ಲಕ್ಷ್ಮೀಶ್ವರವನ್ನು ಹುಲಿಗೆರೆ, 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 ವ್ಯಾಘ್ರಾಪುರ ಮತ್ತು ಹುಲಿಕಾನಗರ ಎಂದೆಲ್ಲ ಕರೆಯಲಾಗುತ್ತದೆ. ಅತ್ಯಂತ ಪ್ರಾಚೀನ ಪಟ್ಟಣಗಳಲ್ಲಿ ಒಂದಾದ ಈ ಪಟ್ಟಣವು ಚಾಲುಕ್ಯರ ಕಾಲದಿಂದಲೇ ಹುಲಿಗೆರೆ 300 ಅಂದರೆ 300 ಗ್ರಾಮಗಳ ಆಡಳಿತ ಸ್ಥಾನವಾಗಿ ರೂಪುಗೊಂಡಿತ್ತು. ಈ ನಗರದ ಆರಂಭಿಕ ಉಲ್ಲೇಖವು ಕ್ರಿಸ್ತಶಕ 610ರಿಂದ 641ರ ಬಾದಾಮಿ ಚಾಲುಕ್ಯರ ಪುಲಿಕೇಶಿ ರಾಜ ಶಾಸನಗಳಲ್ಲಿ ಉಲ್ಲೇಖವಾಗಿದೆ. ಚಾಲುಕ್ಯರ ನಂತರ ರಾಷ್ಟ್ರಕೂಟರು, ಚೋಳರು, ವಿಜಯನಗರ ಅರಸರು, ಮೊಘಲರು, ಪಶ್ಚಿಮ ಗಂಗರು, ಲಕ್ಷ್ಮೀಶ್ವರ ಪಶ್ಚಿಮ ಚಾಲುಕ್ಯರು ಹಾಗೂ ಇತರೆ ರಾಜವಂಶದಿಂದ ಆಳ್ವಿಕೆಗೆ ಒಳಪಟ್ಟ ಒಂದು ರಾಜಧಾನಿಯಾಗಿದೆ. ಕ್ರಿಸ್ತಶಕ 814ರಲ್ಲಿ ರಾಷ್ಟ್ರಕೂಟ ದೊರೆ ಅಮೋಘ ವರ್ಷ ನೃಪತುಂಗನಿಂದ ಕ್ರಿಸ್ತಶಕ 925ರಲ್ಲಿ ಆದಿಕವಿ ಪಂಪನಿಂದ ತಿರುಳುಗನ್ನಡ ನೆಲ ಎಂಬ ಹೆಸರಿಗೆ ಪಾತ್ರವಾಗಿರತಕ್ಕಂಥ ಊರು ಅಂದರೆ ಅದು ನಮ್ಮ ಹುಲಿಗೆರೆ. ಇಲ್ಲಿಯವರೆಗೆ ಸುಮಾರು 100ಕ್ಕೂ ಹೆಚ್ಚು ಶಾಸನಗಳು ಈ ಪಟ್ಟಣದ ಶ್ರೇಷ್ಠತೆಗೆ ಸಾಕ್ಷಿಯಾಗಿವೆ. ಇಂತಹ ಶ್ರೇಷ್ಠ ಶ್ರೀಮಂತ ಪರಂಪರೆಯನ್ನು ಸಾಕ್ಷೀಕರಿಸಲು ನೆಲೆ ನಿಂತಿರುವ ದೇವಸ್ಥಾನವೇ ನಮ್ಮ ಸೋಮೇಶ್ವರ ದೇವಸ್ಥಾನವು. 11ನೇ ಶತಮಾನದಲ್ಲಿ ಪ್ರಬಲ ಜೈನ್ ಮತಕೇಂದ್ರವಾಗಿರ್ತಕ್ಕಂಥ ನಮ್ಮ ಹುಲಿಗೇರಿಗೆ ಸೌರಾಷ್ಟ್ರದಿಂದ ಮುತ್ತುರತ್ನ ವ್ಯಾಪಾರಕ್ಕಂತ ಆದಾಯ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾರೆ. ಅವರು ಇಲ್ಲಿಯ ಜೈನ್ ಧರ್ಮದ ಮಹಿಳೆಯಾದ ಪದ್ಮಾವತಿಯನ್ನು ವಿವಾಹವಾಗ್ತಾರೆ. ಇವರು ಅವರ ಮಾವನಾದ ಪಾರ್ಶಿ ಶೆಟ್ಟಿ ಜೊತೆ ವಾದ ಮಾಡಿ ಪ್ರತಿಜ್ಞೆ ಮಾಡಿ ಸೌರಾಷ್ಟ್ರಕ್ಕೆ ಹೋಗಿ ಸೋಮನಾಥನನ್ನು 1995ರಲ್ಲಿ ತಂದು ಸುರಹೊನ್ನೆ ಬಸತಿಯಲ್ಲಿ ಸೋಮೇಶ್ವರನನ್ನು ತಂದು ಪ್ರತಿಷ್ಠಾಪನೆ ಮಾಡುತ್ತಾನೆ ಎಂಬುದು ಒಂದು ಪ್ರತೀತಿ. 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಸೌರಾಷ್ಟ್ರದ ಸೋಮನಾಥನಷ್ಟೇ ಶಕ್ತಿಯುತನಾಗಿರುವನು ನಮ್ಮ ಸೋಮನಾಥ. ಅದು ಉತ್ತರದ ಸೋಮನಾದರೆ ಇದು ದಕ್ಷಿಣದ ಸೋಮ. ನಾವು ಸಾಮಾನ್ಯವಾಗಿ ಶಿವನನ್ನು ಲಿಂಗೋ ಸ್ವರೂಪದಲ್ಲಿ ಪ್ರತಿಷ್ಠಾಪನೆ ಆಗಿರುವುದನ್ನು ಕಾಣಬಹುದು. ಆದರೆ ನಮ್ಮ ಲಕ್ಷ್ಮೀಶ್ವರದ ಸೋಮನಾಥ ದೇವಸ್ಥಾನದ ವಿಶೇಷವೇನೆಂದರೆ ಇದು ಶಿವನು ತನ್ನ ಪತ್ನಿಯಾದ ಪಾರ್ವತಿಯೊಂದಿಗೆ ತನ್ನ ವಾಹನವಾದ ನಂದಿಯ ಮೇಲೆ ಸವಾರಿ ಹೊರಟಿರುವಂತಹ ವಿರಾಜಮಾನವಾಗಿರುವಂತಹ ಒಂದು ಮೂರ್ತಿಯಾಗಿದೆ. ದೇವಸ್ಥಾನದ ಇನ್ನೊಂದು ಆಕರ್ಷಣೆ ಅಂದರೆ ಅದು ಈ ಗೌರಾಂಬಿಕಾ ಪುಷ್ಕರಣಿ. 12ನೇ ಶತಮಾನದಲ್ಲಿ ನಿರ್ಮಿತವಾಗಿರುವ ಈ ಪುಷ್ಕರಣಿ ರಾಜನರ್ತಕಿಯಾದ ಗೌರಾಂಬಿಕೆ ಅವರಿಂದ ನಿರ್ಮಿತವಾಗಿತ್ತು. ರಾಜ್ಯದಲ್ಲಿ ಭೀಕರ ಬರಗಾಲ ಇರುವಾಗ ಇವಳು ತನ್ನ ಎಲ್ಲ ಹಣವನ್ನು ಕೂಡಿಟ್ಟು ಈ ಒಂದು ಪುಷ್ಕರಣಿಯನ್ನು ನಿರ್ಮಿಸುತ್ತಾಳೆ. ಇವಳ ಭಕ್ತಿಯ ಪ್ರತೀಕವಾಗಿ ಇಲ್ಲಿ ಯಾಂತಹ ಬರಗಾಲ ಇದ್ದರೂ ಪುಷ್ಕರಣಿಯಲ್ಲಿ ನೀರು ಬತ್ತಿಲ್ಲ ಬತ್ತುವುದು ಇಲ್ಲ. ಇನ್ನೊಂದು ವಿಶೇಷತೆ ಅಂದರೆ ಅದು ಈ ಲಜ್ಜಾಗೌರಿ ದೇವಸ್ಥಾನ. 9ನೇ ಶತಮಾನದಲ್ಲಿ ನಿರ್ಮಿತವಾಗಿರ್ತಕ್ಕಂಥ ಈ ದೇವಸ್ಥಾನ ಆಗಿನ ನಮ್ಮ ಹಿರಿಯರ ವೈದ್ಯಕೀಯ ಪ್ರಜ್ಞೆಗೆ ಸಾಕ್ಷಿಯಾಗಿ ನಿಂತಿದೆ. ಗರ್ಭಿಣಿ ಮಹಿಳೆಯರು ತಮ್ಮ ಹೆರಿಗೆಯ ಸಮಯದಲ್ಲಿ ಯಾವ ಭಂಗಿಯಲ್ಲಿರುತ್ತಾರೋ ಅದೇ ಭಂಗಿಯಲ್ಲಿ ಈ ಮೂರ್ತಿಯು ನಿರ್ಮಾಣವಾಗಿದೆ. ಇಲ್ಲಿ ಒಂದು ನಂಬಿಕೆ ಇದೆ, ಯಾವಾಗ ಗರ್ಭಿಣಿ ಮಹಿಳೆಯರು ಗರ್ಭಾವಸ್ಥೆಯಲ್ಲಿರುತ್ತಾರೋ ಇಲ್ಲಿ ಬಂದು ಪೂಜೆ ಸಲ್ಲಿಸಿದರೆ ಅವರ ಹೆರಿಗೆಯು ಸುಸೂತ್ರವಾಗಿ ನಡೆಯುತ್ತದೆ. ಇನ್ನು ವಾಸ್ತುಶಿಲ್ಪದ ಬಗ್ಗೆ ನೋಡೋದಾದರೆ ನಮ್ಮ ಸೋಮೇಶ್ವರ ದೇವಸ್ಥಾನಕ್ಕೆ 3 ಪ್ರವೇಶ ದ್ವಾರಗಳಿವೆ ಮತ್ತು ಇದರ ಉದ್ದನೆಯ ಗೋಡೆಗಳು ಕೋಟೆಯ ಭಾವನೆಯನ್ನು ನೀಡುತ್ತದೆ. ಇದು ಚಾಲುಕ್ಯರ ಕಲೆ ಮತ್ತು ವಾಸ್ತುಶಿಲ್ಪದ ಅದ್ಭುತ ಮಾದರಿಯಾಗಿ ರೂಪುಗೊಂಡಿದೆ. ನಮ್ಮ ಕರ್ನಾಟಕದಲ್ಲಿ ಸೋಮೇಶ್ವರ ದೇವಸ್ಥಾನದಷ್ಟು ಉಲ್ಲೇಖವಾಗಿರುವ ಮತ್ತೊಂದು ದೇವಸ್ಥಾನ ಇಲ್ಲ. ಪಂಪ, ಹರಿಹರ, ರಾಘವಾಂಕ, ಬ್ರಹ್ಮಶಿವ, ಹುಲಿಗರ ಸೋಮಣ್ಣ ಹೀಗೆ ಹಲವಾರು ಕವಿಗಳು ತಮ್ಮ ಕಾವ್ಯದಲ್ಲಿ ನಮ್ಮ ಸೋಮೇಶ್ವರ ದೇವಸ್ಥಾನದ ಬಗ್ಗೆ ಉಲ್ಲೇಖಿಸಿದ್ದಾರೆ, ಹಾಡಿ ಹೊಗಳಿದ್ದಾರೆ. ಇನ್ನೊಂದು ವಿಶೇಷತೆ ಎಂದರೆ ಸೋಮೇಶ್ವರ ದೇವಸ್ಥಾನದ ಪ್ರಾರಂಭದಲ್ಲಿರುವಂತಹ ಮುಖಮಂಟಪ, ನವರಂಗ, ಅಂತರಾಳ, ನಂತರ ಗರ್ಭಗುಡಿ ಇರುವುದನ್ನು ನಾವು ಕಾಣಬಹುದು. ಪ್ರತಿ ವರ್ಷ ಮೇ ತಿಂಗಳ ಕೊನೆಯ ವಾರದಲ್ಲಿ ಅಂದರೆ 25ರಿಂದ 30ನೇ ತಾರೀಕಿನ ಸಂದರ್ಭದಲ್ಲಿ ಸೂರ್ಯನ ಪ್ರಥಮ ಕಿರಣ ನೇರವಾಗಿ ಸೋಮೇಶ್ವರನ ಪಾದವನ್ನು ತಲುಪುವಂತ ಅತ್ಯಂತ ರಮಣೀಯವಾದ ದೃಶ್ಯವನ್ನು ನಾವು ನೋಡಬಹುದಾಗಿದೆ. ಇದು ಆಗಿನ ವಾಸ್ತುಶಿಲ್ಪದ ಅತ್ಯಂತ ಅದ್ಭುತ ಮನೋಹರವಾದ ದೃಶ್ಯವಾಗಿದೆ. ಇಲ್ಲಿಯವರೆಗೂ ನಾವು ನಮ್ಮ ಸೋಮೇಶ್ವರ ದೇವಸ್ಥಾನದ ಎಲ್ಲಾ ವಿಶೇಷತೆಗಳ ಬಗ್ಗೆ ಒಂದು ಸಣ್ಣ ಕಥೆಯ ಮೂಲಕ ನಿಮ್ಮ ಮುಂದೆ ಹೇಳಲು ಪ್ರಯತ್ನಿಸಿದ್ದೇವೆ. ಈ ದೇವಸ್ಥಾನನ ಉಳಿಸೋಣ, ಬೆಳೆಸೋಣ, ಕಾಪಾಡೋಣ. ಸಾಧ್ಯವಾದರೆ ನೀವು ಕೂಡ ನಮ್ಮ ಸೋಮನಾಥನ ಕೃಪೆಗೆ ಪಾತ್ರರಾಗಿರಿ. ಧನ್ಯವಾದಗಳು.